ಇರಾನ್ ಯುದ್ಧಕ್ಕೆ ಹೊರಟ ಅಮೆರಿಕ ಸೈನಿಕರಿಗೆ ವಿಚಿತ್ರ ಟಾಯ್ಲೆಟ್ ಸಮಸ್ಯೆ ಶುರು ಆಗ್ಬಿಟ್ಟಿದೆಯಂತೆ. ಅಮೆರಿಕದ ಅತಿದೊಡ್ಡ ನೌಕೆಯಲ್ಲಿ 650 ಟಾಯ್ಲೆಟ್ ಬಂದು ಶೌಚಾಲಯದ ಎದುರು 45 ನಿಮಿಷ ಸರದಿ ನಿಲ್ಲುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇರಾನ್ ಮೇಲೆ ಸಂಭವನೀಯ ಯುದ್ಧ ಮಾಡಬೇಕು ಅಂತ ಮಧ್ಯಪ್ರಾಚ್ಯದತ್ತ ತೆರಳ್ತಾ ಇರುವ ಅಮೆರಿಕದ ಅತ್ಯಾಧುನಿಕ ಯುದ್ಧ ನೌಕೆ. ಆದರೆ ಕಳೆದ 8 ತಿಂಗಳಿಂದ ಸತತ ಸಮುದ್ರದಲ್ಲೇ ಇರುವ ಕಾರಣ ಯುದ್ಧ ನೌಕೆ ಯಾವುದೇ ದುರಸ್ತಿಗೆ ಒಳಪಡದೆ ಸಮಸ್ಯೆ ಆಗ್ತಾ ಇದೆಯಂತೆ. ಯುದ್ಧ ನೌಕೆಯಲ್ಲಿ ಒಟ್ಟು 650 ಶೌಚಾಲಯಗಳ ಪೈಪ್ ಬ್ಲಾಕ್ ಆಗಿ ಅದರಲ್ಲಿ ಸಂಚರಿಸುತ್ತಿರುವ 5,000 ಮಂದಿ ಯೋಧರಿಗೆ ಇದರಿಂದ ತೊಂದರೆ ಆಗ್ಬಿಟ್ಟಿದೆ. ಹೀಗಾಗಿ ಸರಿ ಇರುವ ಉಳಿದ ಶೌಚಾಲಯಕ್ಕೆ ಯೋಧರು ಮೊರೆ ಹೋಗ್ತಿದ್ದಾರೆ. ಅಲ್ಲಿ ಅವಕಾಶಕ್ಕೆ ಕನಿಷ್ಠ 45 ನಿಮಿಷ ಸರದಿ ನಿಲ್ಲುವಂತ ಅನಿವಾರ್ಯತೆ ಇದೆಯಂತೆ. ನೋಡಿ ಎಂತೆಂಥ ಸಮಸ್ಯೆಗಳು ಸೈನಿಕರುಗಳಿಗೆ ಎದುರಾಗತ್ತೆ ಅಂತ. ಇರಾನ್ ಮೇಲೆ ದಾಳಿ ಮಾಡೋದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಿರಂತರ ಬೆದರಿಕೆ ಹಾಕೊಂಡು ಬಂದರು. ಒಂದು ಯುದ್ಧ ಅಂದ ತಕ್ಷಣ ಅದ್ರದ್ದು ಒಳಗಡೆ ನೋಡಿ ಎಷ್ಟೆಲ್ಲ ಸಮಸ್ಯೆಗಳಿಗಿರತ್ತೆ ಅಂತ. ನಾವು ಯುದ್ಧ ನಡೆಯುತ್ತಂತೆ, ಅವರು ಇವ್ರಿಗೆ ಬಾಂಬ್ ಹಾಕಿದ್ರು, ಇವ್ರು ಅವ್ರಿಗೆ ಬಾಂಬ್ ಹಾಕಿದ್ರು, ಇವರೇ ಮೇಲ್ಗೈ ಆದ್ರು, ಅವ್ರ ಕಡೆ ರುಷ್ಸತ್ತೋದ್ರು, ಇವ್ರ ಕಡೆ ರುಷ್ಸತ್ತೋದ್ರು ಅಂತ ನಾವು ಹೇಳ್ತೀವಿ. ಇದು ನಮಗೆ ಮೇಲ್ನೋಟಕ್ಕೆ ಕಾಣುವಂಥ ಚಿತ್ರಣ. ಬಟ್ ಒಳಗಡೆ ಇನ್ ಡೆಪ್ತಾಗಿ ನಾವು ಹೋದಾಗ ಟಾಯ್ಲೆಟ್ ರೂಮ್ ಬಳಕೆ ಮಾಡ್ಕೊಳ್ಳೋದಕ್ಕೂ ಕೂಡ ಸಮಸ್ಯೆ ಇದೆ ಅನ್ನೋದು ನೋಡಿ ಇಲ್ಲಿ ಗೊತ್ತಾಗ್ತಾ ಇರೋದು. ನೋಡಿ, ಈಗ ಸುಮಾರು 1.2 ಲಕ್ಷ ಕೋಟಿ ರೂಪಾಯಿ ಬೆಲೆ ಬಾಳುವ ಅಮೆರಿಕದ ಪ್ರತಿಷ್ಠಿತ ಯುದ್ಧ ನೌಕೆ USS ಗೆರಾಲ್ಡ್ನಲ್ಲಿ ಹೊಸ ಸಮಸ್ಯೆ ಶುರು ಆಗಿರೋದು. ಕಳೆದ 8 ತಿಂಗಳಿಂದ ಸರಿಯಾದ ನಿರ್ವಹಣೆ ಮತ್ತು ಸೂಕ್ತ ಕೊಳಾಯಿಯ ವ್ಯವಸ್ಥೆ ಇಲ್ಲದೇನೆ ನೌಕೆಗೆ 650 ಶೌಚಾಲಯಗಳು ಹದಗೆಟ್ಟು ಹೋಗಿದೆ. ಇದರಿಂದಾಗಿ ದೇಹಬಾಧೆ ತೀರಿಸಿಕೊಳ್ಳೋದಕ್ಕೆ ಒದ್ದಾಡ್ತಿರುವಂಥ ಸುಮಾರು 5,000 ಸಿಬ್ಬಂದಿ ಕೆಲಸ ಬಿಡೋದಾಗಿ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ನಮಗೆ ಈ ಥರ ಎಲ್ಲ ಇರೋದಕ್ಕಾಗಲ್ಲ. ಸೈನಿಕರು ಅಂತ ಅಂದಾಗ ನೋಡಿ, ಯುದ್ಧ ಮಾಡುವಂಥ ಮನಸ್ಥಿತಿ ಅಥವಾ ಯುದ್ಧಕ್ಕೆ ತಯಾರಾಗಬೇಕಾದಂಥ ಪರಿಸ್ಥಿತಿ ಅಂತ ಅಂದಾಗ ಅವರುಗಳು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಎರಡೂ ಥರದ್ರಲ್ಲೂ ಕೂಡ ದೃಢವಾಗಿರಬೇಕಾಗತ್ತೆ. ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಇರಬಾರ್ದು. ಆದರೆ ನಿಮಗೆ ಇಲ್ಲಿ ಇವರಿಗೆ ಮಾನಸಿಕವಾಗಿಯೂ ಮತ್ತು ದೈಹಿಕವಾಗಿಯೂ ಸಮಸ್ಯೆ ಎದುರಾಗ್ತಾ ಇದೆ. ಅಮೆರಿಕದ ಈ ನೌಕೆಯಲ್ಲಿ ಕಳೆದ ಜೂನ್ನಿಂದಲೇ ಸಮುದ್ರದಲ್ಲಿ ಬೀಳ್ಬಿಟ್ಟಿದೆ, ಕಳೆದ ಜೂನ್ನಿಂದಲೇ. ಸೊ ಇರಾನ್ ಮತ್ತು ಅಮೆರಿಕ ನಡುವೆ ಯುದ್ಧಾತಂಕ ತೀವ್ರಗೊಳ್ತಿರುವ ಕಾರಣ ಇನ್ನಷ್ಟು ಕಾಲ ಅಲ್ಲೇ ಇರಬೇಕಾದಂಥ ಅನಿವಾರ್ಯತೆ ಇದೆ ಮತ್ತು ಅಮೆರಿಕ ಸರ್ಕಾರ ನಾವು ಹೇಳೋ ತನಕ ಅಲ್ಲೇ ಇರಬೇಕು ಅನ್ನುವಂಥ ಸೂಚನೆ ಕೊಟ್ಟಿದೆ. ಈ ನಡುವೆ ಸಮುದ್ರದಲ್ಲಿ 8 ತಿಂಗಳಿಂದ ಇರುವ ಕಾರಣ ನೌಕೆಯ ಶೌಚಾಲಯದ ಉಪಕರಣಗಳು ಹಾಳಾಗಿದೆ. 8 ತಿಂಗಳಿಂದ ಇರೋದು ಅಂತಂದ್ರೆ ಸಹಜವಾಗಿ ಹಾಳಾಗಿರುತ್ತೆ ಅಲ್ಲ, ಮೇಂಟೆನೆನ್ಸ್ ಬೇಕಲ್ಲ, ಮೇಂಟೆನೆನ್ಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಸೂಕ್ತ ಕೊಳಾಯಿ ವ್ಯವಸ್ಥೆ ಇಲ್ಲದೆ ಸುಮಾರು 650 ಶೌಚಾಲಯಗಳು ಹದಗೆಟ್ಟು ಹೋಗಿದೆ. ಇದನ್ನು ಸರಿಪಡಿಸೋದಕ್ಕೆ ಸಿಬ್ಬಂದಿ 24 ಗಂಟೆ ಕೆಲಸ ಮಾಡ್ತಾ ಇದ್ರು, ವರ್ಕೌಟ್ ಆಗ್ತಾ ಇಲ್ಲ. ಸರಿಪಡಿಸ್ಬೇಕಂತ ಕೆಲಸ ಮಾಡ್ತಿದ್ರೆ ಬಟ್ ಆಗ್ತಾ ಇಲ್ಲ. 45 ನಿಮಿಷ ನಿಂತ್ರೆ ಮಾತ್ರ ಶೌಚಾಲಯಕ್ಕೆ ಹೋಗೋದಕ್ಕೆ ಅವಕಾಶ ಅಂತ. ಎಮರ್ಜೆನ್ಸಿ ಅಂತೆಲ್ಲ ಹೋಗಂಗಿಲ್ಲ. 45 ನಿಮಿಷ ನಿಂತ್ಕೋಬೇಕು ಕ್ಯೂನಲ್ಲಿ. ಯುವತಿಯರೂ ಸೇರಿದಂತೆ 20 ಆಸುಪಾಸು ವಯಸ್ಸಿನ ಸುಮಾರು 5,000 ಸಿಬ್ಬಂದಿ ಈ ಯುದ್ಧ ನೌಕೆಯಲ್ಲಿ ಇದ್ದಾರೆ. ಶೌಚಾಲಯಗಳು ಹದಗೆಟ್ಟಿರುವ ಕಾರಣ ನಿತ್ಯ 45 ನಿಮಿಷ ಪಾಳಿ ನಿಂತು ದೇಹಬಾಧೆಯನ್ನು ತೀರಿಸಿಕೊಳ್ಬೇಕಾಗಿದೆ. ಹೀಗಾಗಿ ನಿಯೋಜನೆ ಮುಗಿದ ಬಳಿಕ ಅಮೆರಿಕ ನೌಕಾದಳ ಕೆಲಸವನ್ನೇ ಬಿಡ್ತೀವಿ ನಾವು ಅಂತ ಅನೇಕರು ಹೇಳ್ಕೊಂಡಿದ್ದಾರೆ. ನಿತ್ಯ ಟಾಯ್ಲೆಟ್ ರಿಪೇರಿ ಮಾಡುವುದು ಹಾಗೂ ಯೋಧರ ನಡುವೆ ಜಗಳ ಇದೆಲ್ಲನೂ ಕಾಮನ್ ಆಗ್ಬಿಟ್ಟಿದೆಯಂತೆ. ಇಲ್ಲಿ ಇವ್ರುಗಳು ಟಿಪ್ ಟಾಪಾಗಿ ಸೂಟು ಬೂಟು ಹಾಕೊಂಡು ಯುದ್ಧ ಸಾರ್ಬಿಡ್ತೀವಿ, ಯುದ್ಧ ಮಾಡ್ಬಿಡ್ತೀವಿ, ಹಿಂಗೆ ಆಡ್ತೇರಿ, ಯುದ್ಧ ಮಾಡ್ತೀವಿ ಅಂತಾರೆ. ಅಲ್ಲಿ ನೋಡಿ ಟಾಯ್ಲೆಟ್ ಹೋಗೋಕ್ಕೂ ಸಮಸ್ಯೆ ಆಗ್ತಾ ಇದೆ. ಈ ಥರ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ.